ಅಖಂಡ ಕರ್ನಾಟಕ ಬಂದ್ಗೆ ಕ್ಷಣಗಣನೆ. ನಾಳೆ ಏನಿರುತ್ತೆ ಏನಿರಲ್ಲ. ಬಂದ್ಗೆ ಕೆಲ ಜಿಲ್ಲೆಗಳಿಂದ ಬೆಂಬಲ. ನಾಳಿನ ಬಂದ್ನ ಅವಶ್ಯಕತೆ ಇರಲಿಲ್ವಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡಿಗರ ಮೇಲೆ ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನಾಳಿನ ಬಂದ್ಗೆ ಕೆಲ ಸಂಘಟನೆಗಳು ಬೆಂಬಲಿಸಿವೆಯಾದರೂ ಕೆಲ ಸಂಘಟನೆಗಳು ಹಿಂದೆ ಉಳಿದಿವೆ. ಇನ್ನು ನಾಳಿನ ಕರ್ನಾಟಕ ಬಂದ್ಗೆ ಯಾರ ಬೆಂಬಲ ಅನ್ನೋದನ್ನು ನೋಡೋದಾದರೆ ಆಸ್ಪತ್ರೆ ಮೆಡಿಕಲ್ಸ್ನಲ್ಲಿ ಯಾವುದೇ ವ್ಯತ್ಯಯ ಇರಲ್ಲ. ದಿನಸಿ ಅಗತ್ಯ ವಸ್ತುಗಳಾದ ಹಾಲು, ಪೇಪರ್ ಎಂದಿನಂತೆ ಸಿಗಲಿವೆ. ಇನ್ನು ಸಾರಿಗೆ ಸಂಚಾರಿಯಾದ ಮೆಟ್ರೋ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ಪೆಟ್ರೋಲ್ ಬಂಕ್, ಹೋಟೆಲ್ ಉದ್ಯಮ ಕೂಡ ಎಂದಿನಂತೆ ಓಪನ್ ಇರಲಿದೆ. ಇನ್ನು ನಾಳೆ ಏನೇನು ಸಿಗಲ್ಲ ಅನ್ನೋದನ್ನು ನೋಡೋದಾದರೆ ಓಲಾ, ಊಬರ್ ಟ್ಯಾಕ್ಸಿ ಸಿಗೋದು ಅನುಮಾನ, ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಅನುಮಾನ, ದಾಸನಪುರ ತರಕಾರಿ ಮಾರುಕಟ್ಟೆ ಬಂದ್ ಆಗಿರಲಿದೆ. ಆಟೋ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗುತ್ತೆ. ಈ ಮಧ್ಯೆ 50-50 ಬೆಂಬಲ ನೀಡೋದಾಗಿ ಸಿನಿಮಾ ಥಿಯೇಟರ್, ಚಲನಚಿತ್ರ ವಾಣಿಜ್ಯ ಮಂಡಳಿ, ಮಾಲ್, ಬೇಕರಿ, ಅಂಗಡಿ ಮುಂಗಟ್ಟು, ಬೀದಿ ವ್ಯಾಪಾರ ಘೋಷಣೆ ಮಾಡಿವೆ. ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನಾಳಿನ ಬಂದ್ಗೆ ಬೆಳಗಾವಿ, ಧಾರವಾಡ, ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ಕೆಲ ಜಿಲ್ಲೆಗಳ ಕೆಲ ಸಂಘಟನೆಗಳು ಬೆಂಬಲ ಘೋಷಿಸಿವೆ. ಬೆಳಗಾವಿಯ ವಕೀಲರ ಸಂಘ, ಆಟೋ ಚಾಲಕರ ಸಂಘ, ರೈತ ಸಂಘ, ವ್ಯಾಪಾರಸ್ಥರು ಬೆಂಬಲ ನೀಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಬಸ್ ನಿಲ್ದಾಣದಿಂದ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ದಾವಣಗೆರೆಯಲ್ಲೂ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕದ ಜನತೆ ಸಂಪೂರ್ಣ ಬಂದ್ಗೆ ಬೆಂಬಲ ನೀಡುವಂತೆ ವಿವಿಧ ಸಂಘಟನೆಗಳು ಮನವಿ ಮಾಡಿಕೊಂಡಿವೆ. ಕೋಲಾರದಲ್ಲಿ ಬಂದ್ಗೆ ಕೆಲ ಸಂಘಟನೆಗಳು ಬೆಂಬಲ ಘೋಷಿಸಿದ್ದು, ಇನ್ನೂ ಕೆಲ ಸಂಘಟನೆಗಳು ಮಕ್ಕಳ ಪರೀಕ್ಷೆ ಹಿತದೃಷ್ಟಿಯಿಂದ ಬಂದ್ಗೆ ಬೆಂಬಲ ಸೂಚಿಸಿಲ್ಲ. ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಆಟೋ ಚಾಲಕರು, ವರ್ತಕರು, ರೈತರು, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ನೀಡಿವೆ. ಮೈಸೂರಿನಲ್ಲಿ ಬಹುತೇಕ ಸಂಘಟನೆಗಳು ಬೆಂಬಲ ಘೋಷಣೆ ಮಾಡಿಲ್ಲ. ಮಾರುಕಟ್ಟೆ ವ್ಯಾಪಾರಿಗಳ ಸಂಘ, ದೇವರಾಜ ಅರಸು ರಸ್ತೆ ವ್ಯಾಪಾರಿಗಳ ಸಂಘ ಸೇರಿದಂತೆ ಬಹುತೇಕ ಸಂಘಟನೆಗಳು ಬೆಂಬಲ ಸೂಚಿಸಿಲ್ಲ. ನಾಳೆ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಸಜ್ಜಾಗಿವೆ. ಆದರೆ ಸರ್ಕಾರ ಮಾತ್ರ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಒಳ್ಳೆಯ ಕೆಲಸಕ್ಕೆ ನಾವು ರಕ್ಷಣೆ ಕೊಡ್ತೀವಿ, ರಾಜ್ಯದ ಹಿತ ಎಲ್ಲ ಮಾಡ್ತೀವಿ, ದಯವಿಟ್ಟು ಎಲ್ಲ ಶಾಂತಿ ರೀತಿಯಲ್ಲಿ ಇರಬೇಕು, ಯಾವ ಗಲಾಟೆಗೂ ಹೋಗದೆ ಬಂದ್ ಮಾಡದೇ ಇರಬೇಕು ಅಂತ ಹೇಳಿದರು. ಇನ್ನು ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದರು. ಇತ್ತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ನಾಳೆ ಕೆಲವು ಪರೀಕ್ಷೆಗಳಿವೆ, ಅವು ನಿಗದಿಯಂತೆ ನಡೆಯುತ್ತಿವೆ, ರಜೆ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ ಅಂದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹೀಗಾಗಿ ಇದರ ಬಗ್ಗೆ ಗೃಹ ಸಚಿವರು ಮತ್ತು ಸಾರಿಗೆ ಸಚಿವರ ಬಳಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ, ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ, ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು, ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು, ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಆಸ್ ಇಟ್ ಈಸ್ ಎಕ್ಸಾಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಮಕ್ಕಳ ಹಿತದೃಷ್ಟಿ ಒಂದು ಅವರಿಗೆ ಓಡಾಡ್ತಕ್ಕಂಥದ್ದು ವ್ಯವಸ್ಥೆನ ನೋಡ್ಕೊಂಡು ಮಾಡಬೇಕಾಗತ್ತೆ. ಕರ್ನಾಟಕ ಬಂದ್ಗೆ ಕೌಂಟೌನ್ ಶುರುವಾಗಿದೆ. ನಾಳೆ ಬಂದ್ಗೆ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸಿದರೆ ಇನ್ನೂ ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿವೆ. ನಾಳೆ ಬೆಂಗಳೂರಿನ ಅರ್ಧ ಮೆಜೆಸ್ಟಿಕ್ ಬಂದ್ ಆಗಲಿದೆ. ಚಿಕ್ಕಪೇಟೆ, ಎಸ್ಪಿ ರೋಡ್, ಅವೆನ್ಯೂ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಎಲೆಕ್ಟ್ರಾನಿಕ್ಸ್ ಅಸೋಸಿಯೇಷನ್ ಬೆಂಬಲ ಘೋಷಿಸಿದೆ. ಈ ಮಧ್ಯೆ ಕರ್ನಾಟಕ ಬಂದ್ಗೆ ಖಾಕಿ ಸರ್ಪಗಾವಲು ಹಾಕಲು ಸಿದ್ಧತೆ ನಡೆದಿದೆ. ಹೋರಾಟಗಾರರ ಮನೆ ಮನೆಗೆ ತೆರಳಿ ನೋಟಿಸ್ ಕೊಟ್ಟು ಮನೆಯಿಂದಲೇ ಲಾಕ್ ಮಾಡಲು ಖಾಕಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಪ್ರತಿ ಹೋರಾಟಗಾರರ ವಿವರ ಕಲೆ ಹಾಕಿ ಕರೆ ಮಾಡಿ ಮನೆಗೆ ತೆರಳಿ ನೋಟಿಸ್ ಕೊಡ್ತಾ ಇವೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕನ್ನಡ ಸಂಘಟನೆಗಳು ಹುಡುಕಿ ನೋಟಿಸ್ ಕೊಡ್ತಾರೆ, ಬಹುಶಃ ಅರೆಸ್ಟ್ ಮಾಡ್ತಾರೆ ಅನ್ಸುತ್ತೆ, ಪೊಲೀಸರು ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪೊಲೀಸ್ ಕಮಿಷನರ್ ದಯಾನಂದ್, ಬಲವಂತವಾಗಿ ಬಂದ್ ಮಾಡಿಸೋದು ಕಾನೂನು ಬಾಹಿರ, ಈ ರೀತಿ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಕಚೇರಿಗಳು, ಮನೆಗಳು ಎಲ್ಲೆಲ್ಲಿದೆಯೋ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ನೋಟಿಸ್ ಕೊಡುವಂಥದ್ದು, ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ, ಯಾವುದೇ ಕಾರಣಕ್ಕೂ ನೀವು ಬಂದಲ್ಲಿ ಭಾಗವಹಿಸಬಾರ್ದು ಅಂತ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರೇನು ಪ್ಲ್ಯಾನ್ ಮಾಡ್ಕೊಂಡಿರೋ ಗೊತ್ತಿಲ್ಲ, ಏನೋ ಗೃಹ ಬಂಧನ ಮಾಡ್ತಾರೋ ಇಲ್ಲ ಬಂಧನ ಮಾಡ್ತಾರೋ ಮುಂಚಿತವಾಗಿ ಏನು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ನಾವು ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತೀವಿ. ಬಂದ್ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿರೋದ್ರಿಂದ ಮತ್ತು ಈ ರೀತಿಯ ಬಂದ್ ಯಾರಾದರೂ ಕರೆ ಕೊಟ್ಟಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ, ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ.
ವಿಧಾನಸಭೆಯಲ್ಲಿ ಇಂದು ಕೂಡ ಹನಿ ಟ್ರ್ಯಾಪ್ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಸದನದಲ್ಲಿ ಈ ಬಗ್ಗೆ ಮಾತನಾಡಿದ ಸಿಎಂ ಹನಿ ಟ್ರ್ಯಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ ಬೆಂಬಲಿಗರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸಿಎಂ ಕುರ್ಚಿಗಾಗಿ ನಡೆದಿರುವ ಫೈಟ್ ನಡೀತಾ ಇದೆ. ಇವತ್ತು ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ನಾಳೆ ಬೇರೆ ಪಕ್ಷದವರು ಆಗ್ಬಹುದು, ಅವರ ಮೇಲೂ ಆಗ್ಬಹುದು. ಹಾಲಿ ನ್ಯಾಯಾಧೀಶರಿಂದ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಸದಾಶಿವನಗರ ಸಿಡಿ ಫ್ಯಾಕ್ಟರಿಯ ಕೃತ್ಯ ಇದು ಅಂತ ಮಾಜಿ ಸಚಿವ ಮುನಿರತ್ನ ಆರೋಪ ಮಾಡಿದರು. ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ, ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ. ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು, ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದಿರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷ ನಾವು ಒಟ್ಟಾಗಿ ಈ ಒಂದು ಪ್ರಕರಣ ಏನಿದೆ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಆಡಳಿತ ಪಕ್ಷದ ಯಾರೋ ಒಬ್ಬರಿಬ್ಬರು ಸಚಿವರ ಬಗ್ಗೆ ಅಲ್ಲ, ಸದನದ 224 ಶಾಸಕರ ಗೌರವದ ಪ್ರಶ್ನೆ, ಈ ರಾಜ್ಯದ ಗೌರವದ ಪ್ರಶ್ನೆ. ಇವತ್ತು ಬೇರೆ ಬೇರೆ ಹೆಸರುಗಳು ಚಲಾವಣೆ ಆದಂಥ ಸಂದರ್ಭದಲ್ಲಿ ಇದು ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸ್ಲಿ, ಇಲ್ಲ ಅಂದರೆ CBI ಎನ್ಕ್ವೈರಿ ಕೊಡಲಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಸಚಿವರು ಶಾಸಕರ ಹನಿ ಟ್ರ್ಯಾಪ್ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾರನ್ನೂ ರಕ್ಷಿಸುವ ಪ್ರಮೇಯವೇ ಇಲ್ಲ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಸದನದಲ್ಲಿ ಪ್ರಸ್ತಾಪಿಸಿ ಉತ್ತರಿಸುವಂತೆ ವಿಪಕ್ಷಗಳ ಆಗ್ರಹಕ್ಕೆ ಉತ್ತರಿಸಿದ ಸಿಎಂ ಯಾರನ್ನೂ ರಕ್ಷಿಸುವ ಪ್ರಶ್ನೆನೇ ಇಲ್ಲ ಅಂದ್ರು. ಸಚಿವರು ಹಾಗೂ ಪರಿಶಿಷ್ಟ ವರ್ಗದ ನಾಯಕರು ಆಗಿರುವ KN ರಾಜಣ್ಣ ಅವರು ಮಾಡಿರುವ ಆರೋಪಕ್ಕೆ ಈಗಾಗಲೇ ಗೃಹ ಸಚಿವ G. ಪರಮೇಶ್ವರ್ ಉತ್ತರಿಸಿದ್ದಾರೆ. ಅಲ್ಲದೆ ತನಿಖೆಗೆ ಆದೇಶ ಕೊಡೋದಾಗಿಯೂ ಭರವಸೆ ಕೊಟ್ಟಿದ್ರು. ಪ್ರಕರಣದಲ್ಲಿ ಯಾರೇ ಇದ್ರೂ ಕೂಡ ತೊಂದರೆಗೆ ಒಳಗಾಗಿದ್ದರೆ ರಕ್ಷಣೆ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ರಾಜಣ್ಣ ಅವರು ದೂರು ಕೊಟ್ಟರೆ ಉನ್ನತ ಮಟ್ಟದ ತನಿಖೆ ಮಾಡಿಸಲೇಬೇಕಾಗತ್ತೆ ಅಂತ ಗೃಹ ಸಚಿವರು ಉತ್ತರಿಸಿದ ಮೇಲೆ ಪುನಃ ಪ್ರಸ್ತಾಪಿಸುವುದು ತರವಲ್ಲ. ಹನಿ ಟ್ರ್ಯಾಪ್ ಯಾರೇ ಮಾಡಿಸಿದ್ರು ಅದು ತಪ್ಪೇ ಅಂದ್ರು. ಯಾರೇ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಇದು ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ. ಮತ್ತೆ ಇದು ಉದ್ಭವ ಆಗಬೇಕಾದಂತ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ RR ನಗರ ಶಾಸಕ ಮುನಿರತ್ನ ಮಾಡಿದ ಆರೋಪಕ್ಕೆ DCM DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಿನ್ನೆ ಸದನದಲ್ಲಿ DKಶಿ ವಿರುದ್ಧ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಆರೋಪಗಳ ಸುರಿಮಳೆಗೈದಿದ್ರು. ಇದೇ ವಿಚಾರವಾಗಿ ಇವತ್ತು ಪ್ರತಿಕ್ರಿಯೆ ಕೊಟ್ಟ DCM DKಶಿ ಅಧಿವೇಶನದಲ್ಲಿ ಅವರು ಏನ್ ಮಾಡಿದ್ದಾರೆ ಅನ್ನೋದು ಕಂಪ್ಲೇಂಟ್ನಲ್ಲಿದೆ. ಇದು ಮಾಡಿದ್ದುಣ್ಣೋ ಮಾರಾಯ, ಅವರು ಮಾಡಿದ್ದು ಅವರಿಗೆ. ಹಾಗೇನಾದ್ರೂ ಆಗಿದ್ರೆ ದೂರು ಕೊಡ್ಲಿ, ಕ್ರಮ ತೆಗೆದುಕೊಳ್ತೀನಿ ಅಂದ್ರು. ಇನ್ನು ಹನಿ ಟ್ರ್ಯಾಪ್ ಮಾಡೋದಲ್ಲ, ಹನಿ ಟ್ರ್ಯಾಪ್ ಆಗೋದು. ಸುಮ್ಮನೆ ಯಾರಾದರೂ ನಿಮ್ಮ ಹತ್ರಕ್ಕೆ ಬರ್ತಾರಾ? ನೀವು ಹಾಯ್ ಅನ್ನೋದೇ ಅವರು ಹಾಯ್ ಅಂತಾರ ಅಂತ ಪ್ರಶ್ನಿಸಿದ್ರು. ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ, ಪಾಪ ಅದೇನೋ ಇರ್ಲಿ, ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ. ಮಾಡೋದು ಉಣ್ಣೋ ಮಾರಾಯ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ಹನಿ ಟ್ರ್ಯಾಪ್ ಚರ್ಚೆಯ ವೇಳೆ ಶಾಸಕ ಯತ್ನಾಳ್ಗೆ ಬಂದ ಚೀಟಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಶಾಸಕ ಸುರೇಶ್ ಗೌಡ, ಯತ್ನಾಳ್ಗೆ ಚೀಟಿ ಕೊಟ್ಟವರು ಯಾರು? ಇದರ ಬಗ್ಗೆ CBI ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಯತ್ನಾಳ್ ಮಾತಾಡ್ತಾ ಇದ್ದಾಗ ಅವರಿಗೆ ಒಂದು ಚೀಟಿ ಬಂತು. ಚೀಟಿ ಬಂದ ಮೇಲೆ ಯತ್ನಾಳ್ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮಾತನಾಡಿದ್ರು ಅಂದ್ರು. ಯತ್ನಾಳ್ ಹನಿ ಟ್ರ್ಯಾಪ್ ಮಾತಾಡೋದಕ್ಕೂ ಮುನ್ನ ಒಂದು ಚೀಟಿ ಆಡಳಿತ ಪಕ್ಷದಿಂದ ಬಂತು. ಈ ಚೀಟಿ ಕೊಟ್ಟವರು ಯಾರು? ಇದರ ಬಗ್ಗೆ ತನಿಖೆ ಆಗಬೇಕು. ಚೀಟಿ ಕೊಟ್ಟವರು CMಗೆ ಆಪ್ತರ, ಇದರ ತನಿಖೆ ಆಗಬೇಕು. CBI ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ನಿನ್ನೆ ಯತ್ನಾಳ್ ಅವರು ನೇರವಾಗಿ ಸಹಕಾರಿ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಪ್ರಸ್ತಾಪ ಮಾಡಿದ್ರು. ಮಾರ್ಷಲ್ ಒಬ್ಬರು ಚೀಟಿ ನೀಡಿದ ಬಳಿಕ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಯತ್ನಾಳ್ ಪ್ರಸ್ತಾಪದ ಬೆನ್ನಲ್ಲೇ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿರುವುದು ಸತ್ಯ ಅಂತ ರಾಜಣ್ಣ ಒಪ್ಪಿಕೊಂಡ್ರು. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು ಆ ಕಡೆಯಿಂದ, ಯಾರೋ ಒಬ್ಬರು ಮಂತ್ರಿಗಳು. ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ. ಇದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ಆ ಚೀಟಿ ಕೊಟ್ಟವ್ರು ಯಾರು? ಯಾರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರಾ ಇಲ್ಲ ಯಾರು ವಿರೋಧ ಕೊಟ್ಟರು?
ವಿಧಾನಸಭೆಯ ಕಲಾಪ ಕೋಲಾಹಲಕ್ಕೆ ಕಾರಣವಾಗಿದೆ. ಕರ್ನಾಟಕ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿರುವ ಹನಿ ಟ್ರ್ಯಾಪ್ ಹಾಗೂ ಮುಸ್ಲಿಂ ಮೀಸಲಾತಿಯ ವಿಚಾರಗಳು ವಿಧಾನಸಭಾ ಕಲಾಪದಲ್ಲಿ ಹೈಡ್ರಾಮಾ ಎಬ್ಬಿಸಿವೆ. ಮುಸ್ಲಿಂ ಮೀಸಲಾತಿ ವಿಧೇಯಕದ ಕುರಿತು ಸರ್ಕಾರ ಚರ್ಚೆಗೆ ಮುಂದಾಯಿತು. ಇದೇ ವೇಳೆ ಬಿಜೆಪಿ ಶಾಸಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅಲ್ಲದೆ ವಿಧೇಯಕದ ಪ್ರತಿಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸೆಯುತ್ತಾ ಹನಿ ಟ್ರ್ಯಾಪ್ ಸರ್ಕಾರ ಅಂತ ಘೋಷಣೆಗಳನ್ನು ಕೂಗಿದ್ರು. ಇದೇ ವೇಳೆ ಪ್ರತಿಪಕ್ಷದ ಶಾಸಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಟ್ಟಾದರು. ಈ ಬೆನ್ನಲ್ಲೇ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಧರಣಿ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಬಿಜೆಪಿಯ 18 ಸದಸ್ಯರನ್ನ ಅಮಾನತು ಮಾಡಿ ಸ್ಪೀಕರ್ ಆದೇಶಿಸಿದ್ದಾರೆ. ಅಶ್ವಥ್ ನಾರಾಯಣ್, ಮುನಿರತ್ನ, ಶರಣು ಸಲಗಾರ್, ಎಸ್ಆರ್ ವಿಶ್ವನಾಥ್, ಭರತ್ ಶೆಟ್ಟಿ ಸೇರಿ ಹಲವರನ್ನ 6 ತಿಂಗಳುಗಳ ಕಾಲ ಅಮಾನತು ಮಾಡಲಾಗಿದೆ. ಹನಿ ಟ್ರ್ಯಾಪ್ ಕೋಲಾಹಲ ಸದನದಲ್ಲಿ ಹೈಡ್ರಾಮವನ್ನೇ ಸೃಷ್ಟಿಸಿದೆ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯನ್ನು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿದವು. ವಿಧಾನಸಭೆಯ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿದರು. ಸ್ಪೀಕರ್ ಖಾದರ್ ಮೇಲೆ ಪೇಪರ್ ಎಸೆದು ಸಿಟ್ಟು ಹೊರಹಾಕಿದರು. ಇದೇ ವೇಳೆ ಸಿಎಂ ಮೇಲೂ ಪೇಪರ್ ಎಸೆದು ಸಿಟ್ಟು ಹೊರಹಾಕುವ ಪ್ರಸಂಗ ನಡೆಯಿತು. ಇದೇ ವೇಳೆ ಪಕ್ಕದಲ್ಲಿ ಇದ್ದ ಸಚಿವ ಬೈರತಿ ಸುರೇಶ್, ಕುಣಿಗಲ್ ಶಾಸಕ ರಂಗನಾಥ್, ಶಿವಲಿಂಗೇಗೌಡ ಸಿಎಂ ಬೆಂಬಲಕ್ಕೆ ನಿಂತರು. ಇದೇ ವೇಳೆ ಪ್ರತಿಪಕ್ಷ ಸದಸ್ಯರ ವಿರುದ್ಧ ಬೈರತಿ ಸುರೇಶ್ ಕೆರಳಿ ಕೆಂಡವಾದರು. ವಿಪಕ್ಷ ಶಾಸಕರ ಮೇಲೆಯೇ ಪೇಪರ್ ಎಸೆಯುವ ಮೂಲಕ ಆಕ್ರೋಶ ಹೊರಹಾಕಿದರು. ಆದರೆ ಬಿಜೆಪಿ ಶಾಸಕರು ಮಾತ್ರ ಹನಿ ಟ್ರ್ಯಾಪ್ ಸರ್ಕಾರ ಅಂತ ಧಿಕ್ಕಾರ ಕೂಗುವ ಮೂಲಕ 10 ನಿಮಿಷಗಳ ಕಾಲ ಸದನ ಮುಂದೂಡಿಕೆಗೆ ಕಾರಣರಾದರು. ಬೆಂಗಳೂರಿನಲ್ಲಿ ಹ್ಯಾಂಡ್ ಗ್ರೆನೇಡ್ ಪತ್ತೆಯಾಗಿದೆ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ರೆಹಮಾನ್ ಎಂಬಾತನ ಬಳಿ ಗ್ರೆನೇಡ್ ವಶಪಡಿಸಿಕೊಳ್ಳಲಾಗಿದೆ. ಬಾಂಬ್ ಮಾದರಿಯ ಸ್ಫೋಟಕ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇನ್ನು ಸಂಪಿಗೆಹಳ್ಳಿಯ ಹೋಟೆಲೊಂದರಲ್ಲಿ 2 ದಿನಗಳ ಹಿಂದೆ ಬೆಳ್ಳಹಳ್ಳಿ ನಿವಾಸಿ ಎಂದು ಕೆಲಸಕ್ಕೆ ಸೇರಿದ್ದ. ಹೋಟೆಲ್ನವರು ಆಧಾರ್ ಕೇಳಿದ್ರೆ ಇಲ್ಲ ಎಂದಿದ್ದ. ಬಳಿಕ ಆತ ವಾಸವಿದ್ದ ಶೆಡ್ನಲ್ಲಿ ಬ್ಯಾಗ್ ಚೆಕ್ ಮಾಡಿದಾಗ ಗ್ರೆನೇಡ್ ಪತ್ತೆಯಾಗಿದೆ. ಈತ ಪೊಲೀಸ್ ಎಂದು ಹೇಳಿ ವಂಚಿಸುತ್ತಿದ್ದ ನಕಲಿ ಪೊಲೀಸ್ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಯುವಕ ಯುವತಿಯರಿಗೆ ಆಸಿಫ್ ಎಂಬಾತ ಟಾರ್ಚರ್ ಕೊಡ್ತಿದ್ದ. ಪಾರ್ಕ್ನಲ್ಲಿ ಕುಳಿತಿರುವವರ ಬಳಿ ಸುಲಿಗೆ ಮಾಡಿ 2ರಿಂದ 12 ಗ್ರಾಂ ಗೋಲ್ಡ್ ಚೈನ್ ಹಾಗೂ 5 ಗ್ರಾಂ ರಿಂಗ್ ಹಾಗೂ 10,000 ಹಣವನ್ನು ವಸೂಲಿ ಮಾಡಿದ್ದ ಎನ್ನಲಾಗಿದೆ. ಇನ್ನು ಒರಿಸ್ಸಾದಿಂದ ಗಾಂಜಾ ತಂದು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಒರಿಸ್ಸಾ ಮೂಲದ ದುರ್ಗಾ ಪ್ರಸಾದ್ ರೈಲಿನಲ್ಲಿ ಗಾಂಜಾ ತಂದು ಬೆಂಗಳೂರಲ್ಲಿ ಮಾರಾಟ ಮಾಡುತ್ತಿದ್ದ. ಬಂಧಿತನಿಂದ 5 ಲಕ್ಷ ರೂಪಾಯಿ ಮೌಲ್ಯದ 10 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ. ಮೊದಲ ದಿನವಾದ ಇಂದು ಪರೀಕ್ಷೆಯು ಸುಸೂತ್ರವಾಗಿ ನಡೆದಿದೆ. ಯಾವುದೇ ಸಮಸ್ಯೆ ಆಗದಂತೆ ಶಿಕ್ಷಣ ಇಲಾಖೆ ಎಚ್ಚರ ವಹಿಸಿ ಆಯಾ ಶಾಲೆಗಳಲ್ಲಿ ಕಟ್ಟೆಚ್ಚರ ವಹಿಸಿತ್ತು. ಹೀಗಾಗಿ ಹಲವೆಡೆ ಯಾವುದೇ ಅಡೆತಡೆ ಆಗದಂತೆ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ. ಧಾರವಾಡದಲ್ಲಿ ಮಕ್ಕಳಿಗೆ ಗುಲಾಬಿ ಹೂ ಕೊಡುವ ಮೂಲಕ ಡಿಸಿ ದಿವ್ಯಪ್ರಭು ವಿಶೇಷವಾಗಿ ಸ್ವಾಗತಿಸಿದ್ರು. ಚಿತ್ರದುರ್ಗದಲ್ಲೂ ವಿದ್ಯಾರ್ಥಿಗಳಿಗೆ ಹೂವು, ಚಾಕ್ಲೇಟ್ ನೀಡಿ ಶುಭ ಹಾರೈಸಲಾಯಿತು. ಇನ್ನು ಕೆಲವೆಡೆ ಕೊಂಚ ಸಮಸ್ಯೆ ಎದುರಾಯಿತು. ವಿಜಯಪುರ ಜಿಲ್ಲೆಯಲ್ಲಿ 6 ಜನ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. 75% ಹಾಜರಾತಿ ಇಲ್ಲ ಅಂತ ಪರೀಕ್ಷೆ ಪ್ರವೇಶ ಪತ್ರ ನೀಡದೆ ಮುಖ್ಯೋಪಾಧ್ಯಾಯ ಕಳಿಸಿದ್ದಾರೆ. ಇತ್ತ ಕೋಲಾರದಲ್ಲೂ ಕಡಿಮೆ ಹಾಜರಾತಿ ಹಿನ್ನೆಲೆ ಪರೀಕ್ಷಾ ಕೇಂದ್ರದ ಬಳಿ ವಿದ್ಯಾರ್ಥಿಗಳು ಪರದಾಡಿದ್ರು. ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಕರ್ನಾಟಕ ಪಬ್ಲಿಕ್ ಶಾಲೆ ಎದುರು 10ಕ್ಕೂ ಹೆಚ್ಚು ಮಕ್ಕಳು ಅಳಲು ತೋಡ್ಕೊಂಡ್ರು.